ವಿಕಲಚೇತನ ಸುದ್ದಿ ಬುಲೆಟಿನ್. ಇದು ವಿಕಲಚೇತನ ಹಾಗೂ ಒಳಗೊಳ್ಳುವಿಕೆ ಕ್ಷೇತ್ರದ ಪ್ರಮುಖ ಬೆಳವಣಿಗೆಗಳ ಸಾಪ್ತಾಹಿಕ ಸಾರಾಂಶ. ಈ ಬುಲೆಟಿನ್ ಜುಲೈ 8ರಿಂದ ಜುಲೈ 14, 2026 ಸಾಪ್ತಾಹಿಕ ಸುದ್ದಿಯಾಗಿದೆ. ಸುದ್ದಿಯನ್ನು ಓದುತ್ತಿರುವವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಸುದ್ದಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸಿದವರು ರೇಡಿಯೋ ಉಡಾನ್, ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ಹಕ್ಕುಗಳು ಮತ್ತು ನ್ಯಾಯಾಂಗಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಸುದ್ದಿ. ಒಳಗೊಳ್ಳುವ ದೃಷ್ಟಿಯಿಂದ ಓದಿದರೆ ಸುಪ್ರೀಂ ಕೋರ್ಟ್ನ ನಡೆದಾಡುವ ಹಕ್ಕು ಸುಗಮ ನಗರಕ್ಕೆ ಬಾಗಿಲು ತೆರೆಯುತ್ತದೆ. ಈ ವಾರ ವ್ಯಾಪಕವಾಗಿ ಹಂಚಿಕೊಳ್ಳಲಾದ ಒಂದು ಅಭಿಪ್ರಾಯ ಲೇಖನವು ಸುರಕ್ಷಿತ ಹಾಗೂ ಗುರುತಿಸಲಾದ ಪಾದಚಾರಿ ಮಾರ್ಗಗಳಲ್ಲಿ ನಡೆದಾಡುವ ಹಕ್ಕನ್ನು ಸಂವಿಧಾನದ 19 ಮತ್ತು 21ನೇ ವಿಧಿಗಳ ಅಡಿಯಲ್ಲಿ ರಕ್ಷಿತವಾದ ಮೂಲಭೂತ ಹಕ್ಕೆಂದು ಸುಪ್ರೀಂ ಕೋರ್ಟ್ ಜೂನ್ 19ರಂದು ನೀಡಿದ ಮಹತ್ವದ ತೀರ್ಪನ್ನು ಮತ್ತೆ ಪ್ರಸ್ತಾಪಿಸಿದೆ. ಪಾದಚಾರಿಗಳ ಸಂಚಾರಕ್ಕೆ ಮೋಟಾರು ವಾಹನಗಳಿಗಿಂತ ಆದ್ಯತೆ ನೀಡಬೇಕು ಮತ್ತು ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಿ, ನಿರ್ವಹಿಸಿ, ಸಂರಕ್ಷಿಸುವ ಹೊಣೆ ಆಡಳಿತದ ಮೇಲಿದೆ ಎಂದು ಕೋರ್ಟ್ ಹೇಳಿತ್ತು. ವಿಕಲಚೇತನರ ಒಳಗೊಳ್ಳುವಿಕೆ ಮತ್ತು ಹವಾಮಾನ ನ್ಯಾಯದ ಪರ ಹೋರಾಟಗಾರರಾದ ಲೇಖಕರು ಈ ತೀರ್ಪನ್ನು ಕೇವಲ ಸಶಕ್ತ ಪಾದಚಾರಿಯ ದೃಷ್ಟಿಯಿಂದ ಮಾತ್ರ ಓದಬಾರದು ಎಂದು ವಾದಿಸುತ್ತಾರೆ. ವಿಶ್ವದ ಜನಸಂಖ್ಯೆಯ ಸುಮಾರು 16% ಅಂದರೆ 130 ಕೋಟಿಗೂ ಹೆಚ್ಚು ಜನರು ಗಮನಾರ್ಹ ವಿಕಲತೆಯೊಂದಿಗೆ ಬದುಕುತ್ತಿದ್ದಾರೆ ಎಂಬ ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜನ್ನು ಉಲ್ಲೇಖಿಸುತ್ತಾ ಲೇಖಕರು ಸಂಕುಚಿತವಾಗಿ ಜಾರಿಗೊಳಿಸಿದರೆ ಈ ತೀರ್ಪು ಕಡತಗಳಲ್ಲಿ ಸಿಲುಕುವ ಮತ್ತೊಂದು ಆದೇಶವಾಗುವ ಅಪಾಯವಿದೆ. ಆದರೆ ಸುಗಮ್ಯತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಜಾರಿಗೊಳಿಸಿದರೆ ಭಾರತ ನಾಗರಿಕತ್ವವನ್ನು ಕಲ್ಪಿಸಿಕೊಳ್ಳುವ ರೀತಿಯನ್ನೇ ಬದಲಿಸಬಹುದು ಎಂದು ತೀರ್ಮಾನಿಸುತ್ತಾರೆ. ಈ ಮಾಹಿತಿಯ ಮೂಲ ನ್ಯಾಷನಲ್ ಹೆರಾಲ್ಡ್, ಜುಲೈ 12, 2026. ಸುಪ್ರೀಂ ಕೋರ್ಟ್ನಲ್ಲಿ ವಿಕಲತೆ ಹಕ್ಕೊತ್ತಾಯವನ್ನು ಯಶಸ್ವಿಯಾಗಿ ಪ್ರಶ್ನಿಸಿದ ಯುಪಿಎಸ್ಸಿ ಪ್ರಮಾಣಪತ್ರ ಪರಿಶೀಲನೆ ಬಿಗಿ. ವಿಕಲಚೇತನ ಮಾನದಂಡ ಹೊಂದಿರುವ ವ್ಯಕ್ತಿಗಳು ಅಂದರೆ ಪಿಡಬ್ಲ್ಯೂಬಿಡಿ ಮೀಸಲಾತಿಗೆ ಸಂಬಂಧಿಸಿದ ಮಹತ್ವದ ಪ್ರಕರಣದಲ್ಲಿ ನಾಗರಿಕ ಸೇವಾ ಪರೀಕ್ಷೆ 2024ರ ಪಿಡಬ್ಲ್ಯೂಬಿಡಿ ಕೋಟಾದಡಿ 32 ವರ್ಷದ ಶುಭಂ ಅಗರ್ವಾಲ್ ಅವರನ್ನು ನೇಮಕಾತಿಗೆ ಪರಿಗಣಿಸುವ ಬಾಧ್ಯತೆ ಯುಪಿಎಸ್ಸಿಗೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ನ್ಯಾಯಾಲಯ ಆದೇಶಿಸಿದ ಅಂತಿಮ ವೈದ್ಯಕೀಯ ಪರೀಕ್ಷೆಯನ್ನು ಅವರು ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ಈ ತೀರ್ಪು ಬಂದಿದೆ. ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ನಾಯಬ್ ತಹಸೀಲ್ದಾರ್ ಆಗಿರುವ ಅಗರ್ವಾಲ್ ಶ್ರವಣ ವಿಕಲತೆ ಮಾನದಂಡವನ್ನು ಪ್ರತಿಪಾದಿಸಿ ಅಖಿಲ ಭಾರತ 1001ನೇ ರ್ಯಾಂಕ್ನೊಂದಿಗೆ ಪರೀಕ್ಷೆ ತೇರ್ಗಡೆಯಾಗಿದ್ದರು. ಆದರೆ ಅವರ ಪ್ರಕರಣ 3 ಸರ್ಕಾರಿ ವೈದ್ಯಕೀಯ ಮಂಡಳಿಗಳ ವಿರೋಧಾಭಾಸದ ಮೌಲ್ಯಮಾಪನಗಳಲ್ಲಿ ಸಿಲುಕಿತು. 2016ರ ಗಾಜಿಯಾಬಾದ್ ಪ್ರಮಾಣಪತ್ರವು 40% ಶ್ರವಣ ವಿಕಲತೆ ದಾಖಲಿಸಿತ್ತು. ದೆಹಲಿಯ ಏಮ್ಸ್ ಈ ದೋಷ ಚಿಕಿತ್ಸೆಗೊಳಪಡುವಂಥದ್ದು ಮತ್ತು ಶಾಶ್ವತವಲ್ಲ ಎಂದು ತೀರ್ಮಾನಿಸಿತ್ತು. ಸೇನಾ ಆಸ್ಪತ್ರೆಯ ಸಂಶೋಧನೆ ಮತ್ತು ಶಿಫಾರಸು ಮೇಲ್ಮನವಿ ಮಂಡಳಿ 67.84 ಎಂದು ಮೌಲ್ಯಮಾಪನ ಮಾಡಿತು. ಯುಪಿಎಸ್ಸಿ ಮತ್ತೊಂದು ಪರೀಕ್ಷೆ ಕೋರಿದಾಗ ಅಗರ್ವಾಲ್ ಚೆನ್ನೈಗೆ ತೆರಳಿದರೂ ಪರೀಕ್ಷೆ ಪೂರ್ಣಗೊಳಿಸದೆ ಹೊರಟು ಹೋದರು. ಪರೀಕ್ಷೆ ಪೂರ್ಣಗೊಳಿಸಲು ಮಂಡಳಿ ಅವಕಾಶ ನೀಡಿತ್ತು ಎಂದು ಗಮನಿಸಿ ನ್ಯಾಯಾಲಯ ಅವರನ್ನು ಪಿಡಬ್ಲ್ಯೂಬಿಡಿ ಮೀಸಲಾತಿಯಿಂದ ಹೊರಗಿಟ್ಟಿತು. ಅವರು ಅದೇ ಪ್ರಮಾಣಪತ್ರದ ಆಧಾರದ ಮೇಲೆ ಇನ್ನೂ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅವರ ಕುಟುಂಬ ತಿಳಿಸಿದೆ. ಈ ಮಾಹಿತಿಯ ಮೂಲ ದ ಪ್ರಿಂಟ್, ಜುಲೈ 8ರಿಂದ ಜುಲೈ 14, 2026. ಕ್ರೀಡೆಯ ಮೂಲಕ ಒಳಗೊಳ್ಳುವಿಕೆ. ಭೌತಿಕ ವಿಕಲತೆಯ ಕ್ರೀಡಾಪಟುಗಳನ್ನು ತಳಮಟ್ಟದಿಂದ ಗೋತಿಯಾ ಕಪ್ವರೆಗೆ ಕೊಂಡೊಯ್ಯುತ್ತಿರುವ ವ್ಯವಸ್ಥಿತ ಕ್ರೀಡೆಯ ಬಗ್ಗೆ ಎಸ್ಕೆಎಫ್ ಇಂಡಿಯಾ
ಈ ವಾರ ಪ್ರಕಟವಾದ ಸಂದರ್ಶನವೊಂದರಲ್ಲಿ ಎಸ್ಕೆಎಫ್ ಇಂಡಿಯಾ ಇಂಡಸ್ಟ್ರಿಯಲ್ ಒಳಗೊಳ್ಳುವ ಕ್ರೀಡೆಯನ್ನು ಒಂದು ಬಾರಿಯ ಸೌಜನ್ಯದ ಬದಲು ಕಾರ್ಯತಂತ್ರದ ಸಿಎಸ್ಆರ್ ಆದ್ಯತೆಯಾಗಿ ಬಿಂಬಿಸಿದೆ. ಭಾರತದಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಬೌದ್ಧಿಕ ವಿಕಲಚೇತನ ಕ್ರೀಡಾಪಟುಗಳಿಗೆ ಬೆಂಬಲ ನೀಡುವ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಜೊತೆಗಿನ ತನ್ನ ದೀರ್ಘಕಾಲದ ಪಾಲುದಾರಿಕೆಯನ್ನು ರಾಷ್ಟ್ರೀಯ ಆಯ್ಕೆ, ಪರಿಣತ ತರಬೇತಿ, ಶಿಬಿರಗಳು ಹಾಗೂ ಅಂತಾರಾಷ್ಟ್ರೀಯ ಪ್ರಾತಿನಿಧ್ಯವನ್ನು ಒಳಗೊಂಡ ಅಭಿವೃದ್ಧಿ ಹಾದಿ ಎಂದು ಸಂಸ್ಥೆ ಬಣ್ಣಿಸಿತು. 2007ರಲ್ಲಿ ಆರಂಭವಾಗಿ ಈಗ 20ಕ್ಕೂ ಹೆಚ್ಚು ದೇಶಗಳಲ್ಲಿ ನಡೆಯುತ್ತಿರುವ ಕಂಪನಿಯ ಜಾಗತಿಕ ಮೀಟ್ ದ ವರ್ಲ್ಡ್ ರೋಡ್ ಟು ಗೋತಿಯಾ ಕಪ್ ಉಪಕ್ರಮದ ಮೂಲಕ ಭಾರತ ಗೋತಿಯಾ ಕಪ್ 2026ಕ್ಕೆ ಸ್ಪೆಷಲ್ ಒಲಿಂಪಿಕ್ಸ್ ಟ್ರೋಫಿ ವಿಭಾಗದಲ್ಲಿ 2 ಬಾರಿಯ ಚಾಂಪಿಯನ್ ಆಗಿ ಪ್ರವೇಶಿಸುತ್ತಿದೆ. ಅದರ ಸಂಯುಕ್ತ ಫುಟ್ಬಾಲ್ ತಂಡ ಐತಿಹಾಸಿಕ ಹ್ಯಾಟ್ರಿಕ್ ಗುರಿ ಹೊಂದಿದೆ. ಮುಂದಿನ ಹಂತದಲ್ಲಿ ಒಂದೇ ವಾರ್ಷಿಕ ಟೂರ್ನಿಯ ಬದಲು ವರ್ಷಪೂರ್ತಿ ಪ್ರಾದೇಶಿಕ ಶಿಬಿರಗಳು, ಆಳವಾದ ತಳಮಟ್ಟದ ತರಬೇತಿ ಮತ್ತು ಫುಟ್ಬಾಲ್ ಜೊತೆಗೆ ಜೀವನ ಕೌಶಲ, ಮಾರ್ಗದರ್ಶನ ಹಾಗೂ ಆರೋಗ್ಯ ತಪಾಸಣೆ ಬೆರೆತ ಬೆಂಬಲ ವ್ಯವಸ್ಥೆ ರೂಪಿಸುವುದಾಗಿ ಸೂಚಿಸಿತು. ಈ ಮಾಹಿತಿಯ ಮೂಲ ದ ಸಿಎಸ್ಆರ್ ಯೂನಿವರ್ಸ್, ಜುಲೈ 13, 2026. ಭಾರತದಾದ್ಯಂತದ ರಾಜ್ಯ ಸುದ್ದಿಗಳು. ಒಡಿಶಾ: ವಿಕಲತೆ ದತ್ತಾಂಶ ಎಂದರೆ ಮಾನವ ಹಕ್ಕು ಮತ್ತು ಘನತೆ. ಭುವನೇಶ್ವರದಲ್ಲಿ ಕಲೆ, ಜನಗಣತಿ ಹಾಗೂ ಸಂವಾದ ಬೆಸೆದ ಸ್ವಾಭಿಮಾನ್. ಭುವನೇಶ್ವರದ ಲಲಿತಕಲಾ ಅಕಾಡೆಮಿಯಲ್ಲಿ ನಡೆದ 4 ದಿನಗಳ ಸಾರ್ವಜನಿಕ ಪ್ರದರ್ಶನದಲ್ಲಿ ಸ್ವಾಭಿಮಾನ್ ಸಂಸ್ಥಾಪಕಿ ಶ್ರುತಿ ಮೊಹಾಪಾತ್ರ ಅವರು ವಿಕಲತೆ ದತ್ತಾಂಶ ಕೇವಲ ಅಂಕಿಅಂಶಗಳ ವಿಷಯವಲ್ಲ, ಬದಲಿಗೆ ಮಾನವ ಹಕ್ಕು, ಘನತೆ ಮತ್ತು ಸಮಾನ ಅವಕಾಶದ ವಿಷಯ ಎಂದು ಪ್ರತಿಪಾದಿಸಿದರು. ಅಭಿವೃದ್ಧಿ ಗೋಚರತೆಯಿಂದ ಆರಂಭವಾಗುವ ಕಾರಣ ಪ್ರತಿಯೊಬ್ಬರೂ ಎಣಿಕೆಗೆ ಸಿಗಬೇಕು, ಗುರುತಿಸಲ್ಪಡಬೇಕು ಮತ್ತು ಒಳಗೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು. ಜನಸಂಖ್ಯೆ, ಅಭಿವೃದ್ಧಿ ಹಾಗೂ ಆಡಳಿತಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಚರ್ಚೆಗೆ ವಿಕಲತೆಯನ್ನು ತರಲು ಈ ಪ್ರಥಮ ಬಾರಿಯ ಉಪಕ್ರಮವು ಸಮಕಾಲೀನ ಕಲೆ, ಜನಗಣತಿ ಅಂಕಿಅಂಶ ಮತ್ತು ಸಾರ್ವಜನಿಕ ಸಂವಾದವನ್ನು ಸೃಜನಶೀಲವಾಗಿ ಬೆಸೆಯಿತು. ಜನರನ್ನು ಎಣಿಸದಿದ್ದಾಗ ಅವರು ಯೋಜನೆ, ಬಜೆಟ್ ಮತ್ತು ನೀತಿ ರೂಪಣೆಯಿಂದ ಹೊರಗುಳಿಯುತ್ತಾರೆ ಎಂದು ಒತ್ತಿ ಹೇಳಿತು. ಪ್ರದರ್ಶನವು ತೀವ್ರ ಅಂತರವೊಂದನ್ನು ಬೆಳಕಿಗೆ ತಂದಿತು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಜಾಗತಿಕ ಜನಸಂಖ್ಯೆಯ ಸುಮಾರು 16% ಅಂದರೆ 130 ಕೋಟಿಗೂ ಹೆಚ್ಚು ಜನ ವಿಕಲತೆಯೊಂದಿಗೆ ಬದುಕುತ್ತಿದ್ದರೆ, ಭಾರತದ 2011ರ ಜನಗಣತಿ ಕೇವಲ 2.68 ಕೋಟಿ ವಿಕಲಚೇತನರನ್ನು ದಾಖಲಿಸಿತ್ತು. ಇದು ಸಂಪನ್ಮೂಲ ಹಂಚಿಕೆ ಮತ್ತು ಒಳಗೊಳ್ಳುವ ಆಡಳಿತದ ಮೇಲೆ ದೂರಗಾಮಿ ಪರಿಣಾಮ ಬೀರುವ ವ್ಯಾಪಕವಾಗಿ ಕಡಿಮೆ ಎಣಿಕೆ ಎಂದೇ ಪರಿಗಣಿಸಲಾದ ಸಂಖ್ಯೆಯಾಗಿದೆ. ಈ ಮಾಹಿತಿಯ ಮೂಲ ಒರಿಸ್ಸಾ ಪೋಸ್ಟ್, ಜುಲೈ 13, 2026. ತ್ರಿಪುರಾ: 2 ತಿಂಗಳಲ್ಲಿ ವಿಕಲಚೇತನ ಆಯುಕ್ತರ ನೇಮಕ ಎಂದು ಹೈಕೋರ್ಟ್ಗೆ ರಾಜ್ಯ ಸರ್ಕಾರ. ವಿಕಲಚೇತನ ವ್ಯಕ್ತಿಗಳ ರಾಜ್ಯ ಆಯುಕ್ತರನ್ನು 2 ತಿಂಗಳ ಒಳಗೆ ನೇಮಕ ಮಾಡುವುದಾಗಿ ತ್ರಿಪುರಾ ಸರ್ಕಾರ ಹೈಕೋರ್ಟ್ಗೆ ಕಾಲಮಿತಿಯ ದೃಢ ಭರವಸೆ ನೀಡಿದೆ. ವಿಕಲಚೇತನ ಹಕ್ಕುಗಳ ಜಾರಿಗೆ ಕೇಂದ್ರ ಬಿಂದುವಾಗಿರುವ ಈ ಕಚೇರಿಯಲ್ಲಿನ ದೀರ್ಘಕಾಲದ ನಾಯಕತ್ವ ಶೂನ್ಯತೆಯನ್ನು ತುಂಬಲು ಈ ಕ್ರಮ ಜಾರಿಗೊಳಿಸಲಾಗುತ್ತಿದೆ. ಇತ್ತೀಚಿನ ವಿಚಾರಣೆ ವೇಳೆ ನ್ಯಾಯಾಲಯ ಆಡಳಿತದ ಯೋಜನೆಯನ್ನು ಪರಿಶೀಲಿಸಿದಾಗ ಸರ್ಕಾರದ ವಕೀಲರು ಈ ಕಾಲಮಿತಿಯನ್ನು ದೃಢೀಕರಿಸಿ ಪ್ರಕ್ರಿಯೆಗೆ ಬದ್ಧರಾದರು. ಗಡುವು ಪಾಲಿಸದಿದ್ದರೆ ನ್ಯಾಯಾಲಯದ ಮತ್ತಷ್ಟು ಮಧ್ಯಪ್ರವೇಶ ಆಗಬಹುದು ಎಂದು ವರದಿ ತಿಳಿಸಿದೆ. ಈ ಮಾಹಿತಿಯ ಮೂಲ ನ್ಯೂ ವೈರ್, ಜುಲೈ 9, 2026. ಜಾರ್ಖಂಡ್: ಆಂಧ್ರ ಬಸ್ತಿ. ರಾಂಚಿಯಲ್ಲಿ ಅಂಧ ನಿವಾಸಿಗಳು ತಮ್ಮದೇ ಆದ ವಸತಿ ಕಟ್ಟಿಕೊಂಡ ಕಥೆ. ರಾಂಚಿಯ ಖಡ್ಗರ್ಹ ಬಸ್ ನಿಲ್ದಾಣದ ಬಳಿಯ ಕುಮ್ಹರ್ ತೋಲಿ ಪ್ರದೇಶದಲ್ಲಿ
ಸುಮಾರು 30 ವರ್ಷಗಳ ಹಿಂದೆ ಸ್ಥಾಪನೆಯಾದ ಅಂಧ್ರ ಬಸ್ತಿ ಎಂಬ ಅಂಧರ ಸ್ವಯಂ ರಚಿತ ವಸತಿಯನ್ನು ಒಂದು ಹೃದಯ ಸ್ಪರ್ಶಿ ದೀರ್ಘ ವರದಿ ಚಿತ್ರಿಸಿದೆ. ಅಧಿಕಾರಿಗಳ ಈಡೇರದ ಭರವಸೆಗಳ ಅನೇಕ ವರ್ಷಗಳ ನಂತರ 1999ರ ಸುಮಾರಿನಲ್ಲಿ ಅಂಧ ಹಿರಿಯ ಬಿರ್ಸಾಧನ್ ಮತ್ತು ಸೇಂಟ್ ಮೈಕಲ್ ಅಂಧರ ಶಾಲೆಯ ಸುಮಾರು 10 ಸಹಪಾಠಿಗಳು ಕೂಡಿ ಖಾಲಿ ಜಾಗವೊಂದರಲ್ಲಿ ತಾವೇ ನೆಲೆಸಿ ಮೊದಲು ಟಾರ್ಪಲಿನ್ ಮತ್ತು ಮಣ್ಣಿನ ಮನೆಗಳನ್ನು, ನಂತರ ಇಟ್ಟಿಗೆ ಸಿಮೆಂಟ್ ಮನೆಗಳನ್ನು ಕಟ್ಟಿದರು. ಇಂದು ಈ ವಸತಿಯಲ್ಲಿ ಸುಮಾರು 6 ಕುಟುಂಬಗಳು ನೆಲೆಸಿದ್ದು ಅದರಲ್ಲಿ 10 ಅಂಧ ನಿವಾಸಿಗಳಿದ್ದಾರೆ. ಇದನ್ನು ಅವರು ಕಠೋರ ನಗರದ ನಡುವಿನ ಅಪರೂಪದ ಆಶ್ರಯ ಮತ್ತು ನಿಜವಾದ ಬೆಂಬಲ ವ್ಯವಸ್ಥೆ ಎಂದು ಬಣ್ಣಿಸುತ್ತಾರೆ. ಆದರೆ ವರದಿ ಇದನ್ನು ವೈಭವೀಕರಿಸುವುದಿಲ್ಲ. ಪಾದಚಾರಿ ಮಾರ್ಗಗಳಿಲ್ಲದ ತೆರೆದ ಚರಂಡಿ ಮತ್ತು ಅಸಹನೆಯ ಸಂಚಾರದ ರಸ್ತೆಗಳಲ್ಲಿ ನಿವಾಸಿಗಳು ಆಗಾಗ ವಾಹನ ಹಾಗೂ ಕಂಬಗಳಿಗೆ ಡಿಕ್ಕಿ ಹೊಡೆಯುತ್ತಾರೆ. ಹೆಚ್ಚಿನವರು ಜೀವನೋಪಾಯಕ್ಕಾಗಿ ಭಿಕ್ಷೆ ಬೇಡುತ್ತಾರೆ. ಆದರೆ ಅಂಧತೆಯ ಕಾರಣ ಬೇರೆ ಕೆಲಸ ನಿರಾಕರಿಸಲ್ಪಟ್ಟ ಬಳಿಕ ಇದನ್ನು ಅವರು ಭಿಕ್ಷೆ ಎನ್ನದೆ ಕಮಾಯಿ ಅಂದರೆ ಸಂಪಾದನೆ ಎಂದೇ ಕರೆಯುತ್ತಾರೆ. ಇಕ್ಕಟ್ಟಾದ ಗಲ್ಲಿಗಳಲ್ಲಿ ಓಡಾಡಲು ವಿಶೇಷವಾಗಿ ಮಹಿಳಾ ನಿವಾಸಿಗಳು ಅಸುರಕ್ಷಿತ ಭಾವನೆಯನ್ನು ಹೊಂದಿದ್ದಾರೆ. ಮಾಲೀಕತ್ವದ ದಾಖಲೆಗಳನ್ನು ಹೊಂದಿಲ್ಲದ ಕಾರಣ ಈ ಸಮುದಾಯವು ಒಕ್ಕಲೆಬ್ಬಿಸುವ ಆತಂಕದಲ್ಲಿ ಸದಾಕಾಲ ಬದುಕುತ್ತಿದೆ. ಸಮೀಪದ ಬಸ್ ನಿಲ್ದಾಣ ವಿಸ್ತರಣೆಯ ಯೋಜನೆಯಿಂದ ಅವರ ಈ ಆತಂಕ ಮತ್ತಷ್ಟು ಹೆಚ್ಚಿದೆ. ಈ ಮಾಹಿತಿಯ ಮೂಲ scroll.in ಜುಲೈ 6, 2026. ಕರ್ನಾಟಕ ವಿಶೇಷ ಸುದ್ದಿ. ಕರ್ನಾಟಕದ 2 ಬೆಳವಣಿಗೆಗಳು ದಾಖಲೆಯಲ್ಲಿರುವ ಅತ್ಯಂತ ಮಹತ್ವದ ಇತ್ತೀಚಿನ ರಾಜ್ಯ ಮಟ್ಟದ ವಿಕಲತೆ ಸುದ್ದಿಗಳಾಗಿವೆ. ಇವು ಜುಲೈ 8ರಿಂದ ಜುಲೈ 14 ಅವಧಿಗಿಂತ ಸ್ವಲ್ಪ ಮುಂಚೆ ಪ್ರಕಟವಾದವು ಮತ್ತು ಈ ವಾರವೂ ಸಕ್ರಿಯವಾಗಿ ಜಾರಿಯಲ್ಲಿವೆ. ಕರ್ನಾಟಕ ರಾಜ್ಯದ ಎಲ್ಲಾ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಸುಗಮ್ಯತೆ ಕಡ್ಡಾಯ ಎಂದ ಹೈಕೋರ್ಟ್. ಕರ್ನಾಟಕದಾದ್ಯಂತ ಸುಗಮ್ಯತೆ ಜಾರಿಯನ್ನು ರೂಪಿಸುತ್ತಿರುವ ಮಹತ್ವದ ಆದೇಶದಲ್ಲಿ ರಾಜ್ಯದ ಪ್ರತಿಯೊಂದು ಬಗೆಯ ಸಂಸ್ಥೆಯಲ್ಲೂ ಸುಗಮ್ಯತೆಯನ್ನು ಕಡ್ಡಾಯಗೊಳಿಸುವ ವಿವರವಾದ ಪ್ರಮಾಣಿತ ಕಾರ್ಯವಿಧಾನ ಅಂದರೆ ಎಸ್ಒಪಿ ಅನ್ನು ಹೈಕೋರ್ಟ್ ಹೊರಡಿಸಿದೆ. ಈ ಎಸ್ಒಪಿ ವಯಸ್ಸು ಅಥವಾ ಲಿಂಗಭೇದವಿಲ್ಲದೆ ಸರ್ಕಾರಿ ಕಚೇರಿ, ನ್ಯಾಯಾಲಯ, ನ್ಯಾಯಮಂಡಳಿ, ಪೊಲೀಸ್ ಠಾಣೆ, ಪಂಚಾಯಿತಿ ಕಚೇರಿ, ಜೈಲು, ಆಸ್ಪತ್ರೆ ಮತ್ತು ಶಾಲೆಗಳಿಗೆ, ಹಾಗೆಯೇ ಮಾಲ್, ವಾಣಿಜ್ಯ ಸಂಕೀರ್ಣ, ಸಿನಿಮಾ ಮಂದಿರ, ಹೋಟೆಲ್, ರೆಸ್ಟೋರೆಂಟ್, ಬ್ಯಾಂಕ್, ಎಟಿಎಂ, ಇಂಧನ ಕೇಂದ್ರ ಮತ್ತು ಆರೋಗ್ಯ ಸೇವಾ ಸೌಲಭ್ಯಗಳಂತಹ ಖಾಸಗಿ ಸಂಸ್ಥೆಗಳಿಗೂ ಅನ್ವಯಿಸುತ್ತದೆ. ವಿಕಲತೆಯು ಲಿಂಗ, ವಯಸ್ಸು, ಜಾತಿ, ಧರ್ಮ, ಆರ್ಥಿಕ ಸ್ಥಿತಿ ಮತ್ತು ಭೌಗೋಳಿಕತೆಯೊಂದಿಗೆ ಬೆರೆತು ಅನನುಕೂಲತೆಯನ್ನು ಹೇಗೆ ಹೆಚ್ಚಿಸುತ್ತದೆ ಎಂಬ ಅಂತರ್ಛೇದನೀಯ ಸ್ವರೂಪವನ್ನು ನ್ಯಾಯಾಲಯ ಗುರುತಿಸಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016 ಒಂದು ಮಹಾಶಾಸನವಾಗಿ ಅರೆ ಸಾಂವಿಧಾನಿಕ ತೂಕ ಹೊಂದಿದೆ ಮತ್ತು ವಿಕಲಚೇತನರ ಹಕ್ಕುಗಳನ್ನು ಮುನ್ನಡೆಸಲು ಉದ್ದೇಶಪೂರ್ವಕವಾಗಿ ವ್ಯಾಖ್ಯಾನಿಸಬೇಕು ಎಂದು ಪುನರುಚ್ಚರಿಸಿತು. ಸಾರ್ವಜನಿಕ ಸಂಸ್ಥೆಗಳು ಮತ್ತು ಖಾಸಗಿ ನಿರ್ವಾಹಕರನ್ನು ಹೊಣೆಗಾರರನ್ನಾಗಿಸುವ ಜಾರಿಗೊಳಿಸಬಹುದಾದ ಚೌಕಟ್ಟನ್ನು ಇದು ಕರ್ನಾಟಕದ ವಿಕಲಚೇತನ ಹಕ್ಕು ಪ್ರತಿಪಾದಕರಿಗೆ ನೀಡುವ ಕಾರಣ ದೇಶದ ಅತ್ಯಂತ ಪರಿಣಾಮಕಾರಿ ರಾಜ್ಯ ಮಟ್ಟದ ಸುಗಮ್ಯತಾ ಆದೇಶಗಳಲ್ಲಿ ಒಂದು ಎಂದು ಇದನ್ನು ಗಮನಿಸಲಾಗುತ್ತಿದೆ. ಈ ಮಾಹಿತಿಯ ಮೂಲ ಲಾ ಸ್ಟ್ರೀಟ್, ಕರ್ನಾಟಕ ಹೈಕೋರ್ಟ್, WP ಸಂಖ್ಯೆ 11351 2020, ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್, ಜೂನ್ 1, 2026 ಪ್ರಕಟ. ಕರ್ನಾಟಕ ಖಾಸಗಿ ಸಂಸ್ಥೆಗಳ ಮೇಲೆ ವಿಕಲಚೇತನ ಆಯುಕ್ತರ ಅಧಿಕಾರ ಎತ್ತಿ ಹಿಡಿದ ಹೈಕೋರ್ಟ್. ವಿಕಲಚೇತನ ಶಿಕ್ಷಕಿಗೆ 10 ಲಕ್ಷ ರೂಪಾಯಿ ಪರಿಹಾರ ಸಮರ್ಥನೆ.
ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ವ್ಯಾಪ್ತಿಯನ್ನು ಬಲಪಡಿಸುವ ತೀರ್ಪಿನಲ್ಲಿ ವಿಕಲಚೇತನ ವ್ಯಕ್ತಿಗಳ ರಾಜ್ಯ ಆಯುಕ್ತರಿಗೆ ಖಾಸಗಿ ಸಂಸ್ಥೆಗಳಿಗೂ ಪರಿಹಾರ ನೀಡುವಂತೆ ನಿರ್ದೇಶಿಸುವ ಅಧಿಕಾರವಿದೆ ಎಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದೆ. ವಿದ್ಯಾರ್ಥಿಯೊಬ್ಬರನ್ನು ರಕ್ಷಿಸಲು ಪ್ರಾಣದ ಹಂಗು ತೊರೆದು ತೀವ್ರ ವಿಕಲತೆಗೆ ಒಳಗಾದ ಶಿಕ್ಷಕಿ ಬರ್ನಾಲಿ ರಾವತ್ ಅವರಿಗೆ 10 ಲಕ್ಷ ರೂಪಾಯಿ ಪಾವತಿಸಬೇಕೆಂದು ಖಾಸಗಿ ಶಾಲೆಗೆ ನಿರ್ದೇಶಿಸಿದ ಆದೇಶವನ್ನು ನ್ಯಾಯಾಲಯ ಎತ್ತಿ ಹಿಡಿಯಿತು. 46 ಲಕ್ಷ ರೂಪಾಯಿಗೂ ಮೀರಿದ ವೈದ್ಯಕೀಯ ವೆಚ್ಚದ ಹಿನ್ನೆಲೆಯಲ್ಲಿ ಈ ಮೊತ್ತ ದಂಡವಲ್ಲ, ಬದಲಿಗೆ ಸಮಂಜಸ ಪರಿಹಾರ ಎಂದು ಅಭಿಪ್ರಾಯಪಟ್ಟಿತು. ಜೊತೆಗೆ ಲಿಖಿತ ನೇಮಕಾತಿ ಆದೇಶದ ಮೂಲಕ ಅವರನ್ನು ಮರುನೇಮಕ ಮಾಡುವುದು, ನೆಲಮಹಡಿಯಲ್ಲಿ ಚಕ್ರಕುರ್ಚಿ ಸುಗಮ ತರಗತಿ ಒದಗಿಸುವುದು, ವಿಕಲಚೇತನ ಸ್ನೇಹಿ ಶೌಚಾಲಯ ಸೌಲಭ್ಯ ಖಚಿತಪಡಿಸುವುದು ಹಾಗೂ ಮಾಸಿಕ 15,000 ರೂಪಾಯಿ ಸಾರಿಗೆ ಭತ್ಯೆ ನೀಡುವಂತೆ ಶಾಲೆಗೆ ಆದೇಶಿಸಿತು. ರಾಜ್ಯವ್ಯಾಪಿ ಸುಗಮ್ಯತಾ ಎಸ್ಒಪಿ ಜೊತೆಗೆ ಈ ತೀರ್ಪು ಸೇವಾವಧಿಯಲ್ಲಿ ವಿಕಲತೆಗೆ ಒಳಗಾದವರಿಗೆ ಲಭ್ಯವಿರುವ ಜಾರಿ ವ್ಯವಸ್ಥೆಯನ್ನು ಬಲಪಡಿಸಿ ಕರ್ನಾಟಕದ ಖಾಸಗಿ ಉದ್ಯೋಗದಾತರು ಕಾಯ್ದೆಯ ರಕ್ಷಣೆಯ ವ್ಯಾಪ್ತಿಯೊಳಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ಮಾಹಿತಿಯ ಮೂಲ ದ ಹ್ಯಾಂಡ್ಸ್ ಇಂಡಿಯಾ. ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್, ಜೂನ್ 12, 2026ರಂದು ವರದಿ ಪ್ರಕಟ. ಈ ಸುದ್ದಿಯನ್ನು ನಿಮಗಾಗಿ ಸಂಗ್ರಹಿಸಿ ಪ್ರಸ್ತುತಪಡಿಸಿದವರು ರೇಡಿಯೋ ಉಡಾನ್. ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ ಬೆಂಗಳೂರು. ಸುದ್ದಿಯನ್ನು ಓದಿದವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಧನ್ಯವಾದಗಳು.